ಎಲ್ರಿಗೂ ನಮಸ್ತೆ. ಮನೀಶ್ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಮ್ದು ಮದುವೆದ್ದು ವರ್ಷದ ದಿನ. 6 ವರ್ಷ ಆಯ್ತು ಮದುವೆಗೆ. ಹೇಗೆ ಆಯ್ತು ಅಂತಾನೆ ಗೊತ್ತಾಗಿಲ್ಲ. ಎಂತ ಅಂತ ಹೇಳುದು, ಖುಷಿ ಆಗ್ತದೆ. ಹಾಗಾಗಿ ಒಂದು 6 ವರ್ಷದ ಒಂದು ಒಳ್ಳೆಯ ಪಯಣ ಈಗ ಸಾಗ್ತಾ ಇದೆ. ನಾವು ಇವತ್ತು ಟೆಂಪಲ್ಗೆ ಹೋಗ್ತಾ ಇದ್ದೇವೆ, ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ. ನಮ್ಮದು ಮದುವೆದದ್ದು ಅಲ್ಲಿ ಆದದ್ದು. ಹಾಗೆ ಫ್ಯಾಮಿಲಿ ಜೊತೆಗೆ ಹೋಗ್ತಾ ಇದ್ದೇವೆ. ಇವ್ರದ್ದು ಕೂಡ ರೀಸೆಂಟ್ ಆಗಿ ಮ್ಯಾರೇಜ್ ಆಯ್ತು ಮೊನ್ನೆ. ವ್ಲಾಗ್ ಅದು ಇನ್ನೂ ಹಾಕ್ಬೇಕು ವ್ಲಾಗ್. ಅವಳಿ ಇವಳು ಅಂದ್ರೆ ನಿದ್ದೆ, ಬೆಳಿಗ್ಗೆ ಬೇಗ ಹೋಗ್ತಿದ್ದೇವೆ, ಸ್ವಲ್ಪ ನಿದ್ದೆ ಮೂಡಲಿದ್ದಾರೆ. ಅಪ್ಪು ವಿಶ್ಮಾನ್ ಪ್ಲೇ ಮೂಲ್ತಲೆ ಏನಾಗುತ್ತೆ ಮೂಲ್ತಲೆ. ಇದು ಇವತ್ತು ಮೇ 19ಗೆ ನಮ್ದು ಮ್ಯಾರೇಜ್ ಅನಿಸ್ತದೆ. ಇದು ವ್ಲಾಗ್ ಯಾವಾಗ ಬೀಳ್ತದೆ ಅಂತ ಗೊತ್ತಿಲ್ಲ, ಅದಕ್ಕೆ ನಾನು ಡೇಟ್ ಹೇಳ್ತೀನಿ ಮುಂಚೆ. ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ, ಅಲ್ಲಿ ಹೋಗಿ ನಂತರ ಇಲ್ಲಿ ದೇವಸ್ಥಾನ ಹತ್ರ ರೀಚ್ ಆಗ್ತಾ ಬಂದ್ವಿ. ಇಲ್ಲಿ ಟೆಂಪಲ್ ರೀಚ್ ಆಗುವ ಹತ್ರ ಆಗುವಾಗ ಇಲ್ಲಿ ಒಂದು ಬ್ರಿಡ್ಜ್ ಇದೆ. ಇದು ಒಂದು ತುಂಬಾ ಒಂದು ಮೆಮೊರೀಸ್ ಇರುವಂತ ಬ್ರಿಡ್ಜ್. ಯಾಕಂದ್ರೆ ಮುಂಚೆ ನಾವು ಒಂದು ಕಾಲೇಜಲ್ಲಿ NSS ಕ್ಯಾಂಪಿಗೆ ಅಂತ ಕಟೀಲ್ಗೆ ಬಂದಿದ್ವಿ. ತುಂಬಾ ಒಂದು ಮೆಮೊರೀಸ್ ಇದೆ ಇಲ್ಲಿ. ಮತ್ತೆ ಈ ಟೆಂಪಲ್ಗೆ ಬರುವಾಗ ಏನೋ ಒಂದು ಒಂಥರ ಅದೊಂದು ಕನೆಕ್ಷನ್, ವೈಬ್ರೇಷನ್, ಪಾಸಿಟಿವಿಟಿ ಎಲ್ಲ. ಹಾಗಾಗಿ ತುಂಬಾ ಖುಷಿ ಆಗ್ತದೆ. ಅದು ಬೆಳಿಗ್ಗೆ ಬೇಗ ಬರುವಾಗ ಅದರ ಖುಷಿಯೇ ಬೇರೆ. ಟೆಂಪಲ್ಗೆಲ್ಲ ಕಟೀಲ್ಗೆ ತುಂಬಾ ಕಡೆಯಿಂದ ಬರ್ತಾರೆ. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿಗೆ ಬೇರೆ ಬೇರೆ ಕಡೆಯಿಂದ ಈ ಟೆಂಪಲ್ಗೆ ಬರ್ತಾರೆ ಜನಗಳು. ಬನ್ನಿ ಹೋಗಿ ದೇವರ ಒಂದು ಕೃಪೆಗೆ ಪಾತ್ರರಾಗೋಣ. ಇಲ್ಲಿ ಕೂಡ ಮದುವೆ ನಡೀತಾ ಇದೆ. ಇವತ್ತು ಭಯಂಕರ ಬಿಸಿ ಡೇಟ್, ತುಂಬಾ ಮದುವೆ ಇದೆ ಇವತ್ತು. ನನಗೆ ಕೂಡ ಪ್ರೋಗ್ರಾಮ್ ಇದೆ, ಮತ್ತೆ ಬೇಗ ಹೋಗ್ಬೇಕು. ಕಾಲ್ ಬರ್ತಾ ಇದೆ. ಹಲೋ, ಹಾ ಮುಖ್ಯ ನಿಖಲು ಕಟೀಲ್ ಮದುವೆ ದಾದಾ ದೇವರ ದರ್ಶನ ಎಲ್ಲ ತುಂಬಾ ಒಳ್ಳೆ ರೀತಿಯಲ್ಲಿ ಆಯ್ತು. ತುಂಬಾ ಖುಷಿ ಆಯ್ತು. ಟೆಂಪಲ್ಗೆ ಬೆಳಿಗ್ಗೆ ಹೋಗಿ ಬರೋ ಖುಷಿಯೇ ಬೇರೆ. ಎಲ್ಲ ಫ್ಯಾಮಿಲಿ ಹೋಗಿ ಬಂದ್ವಿ. ಇನ್ನು ಈಗ ಪ್ರೋಗ್ರಾಮ್ಗೆ ಹೋಗ್ಬೇಕು. ಪ್ರೋಗ್ರಾಮ್ ಕೂಡ ಲೇಟ್ ಆಗ್ತದೆ. ಬೇಗ ಹೋಗಿ ಫುಲ್ ಗೆಟಪ್ ಚೇಂಜ್ ಆಗಿ ಪ್ರೋಗ್ರಾಮ್ ಹೋಗ್ಬೇಕು. ಮಗು ಮಲಗಿದ್ದಾಳೆ. ಇವತ್ತು ತುಂಬಾ ಮುಹೂರ್ತ ಇತ್ತು ಕಟೀಲ್ ದೇವಸ್ಥಾನದಲ್ಲಿ. ಇವತ್ತು ತುಂಬಾ ಬ್ಯುಸಿ ಡೇಟ್, ಹಾಗಾಗಿ ತುಂಬಾ ಮದುವೆ ಇತ್ತು. ಮದುವೆ ಈಗ ಇನ್ನು ಚಹಾ ಒಂದು ಕುಡಿಲಿಲ್ಲ. ಚಹಾ ಒಂದು ಕುಡಿದು ಮತ್ತೆ ಬೇಗ ಹೋಗ್ತೀವಿ. ಬನ್ನಿ ಹೋಗಿ ಚಹಾ ಕುಡಿಯೋದು. ತುಂಬಾ ಚೆನ್ನಾಗಿದೆ. ತುಂಬಾ ಹಾಯ್ ಅಮ್ಮು ಕಾಕ ಬಾಬಾನ. ಈಗ ಸೆಲೆಬ್ರೇಷನ್ಗೆ ಆಲ್ಮೋಸ್ಟ್ ಸ್ವಲ್ಪ ರೆಡಿ ಆಗಿದೆ. ಫುಡ್ ಎಲ್ಲ ರೆಡಿ ಆಗಿದೆ, ಎಲ್ಲ ಬರ್ತಿದ್ದಾರೆ. ಇನ್ನು ಸ್ವಲ್ಪ ಬರ್ಲಿಕ್ಕಿದ್ದಾರೆ. ಅವತ್ತೇ ಸಂಜೆ ನಾವು ಒಂದು ಚಿಕ್ಕ ಸೆಲೆಬ್ರೇಷನ್ ಪಾರ್ಟಿ ಇಟ್ಕೊಂಡಿದ್ವಿ. ಹಾಗಾಗಿ ಎಲ್ಲ ಅಂದರೆ ಇನ್ನು ಕೆಲವರು ಬರಬೇಕಿತ್ತು, ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ. ಇದು ಡ್ರೆಸ್ ನನಗೆ ಇವರು ಅವತ್ತಿಗೆ ಹಾಕಲಿಕ್ಕೆ ಅಂತ ತಗೊಂಡು ಬಂದಿರುವಂಥದ್ದು. ಬಟ್ ನನಗೆ ಸ್ವಲ್ಪ ಶಾರ್ಟ್ ಎಲ್ಲ ಇತ್ತು, ಸ್ವಲ್ಪ ಸೈಡಲ್ಲಿ ಕಟ್ಟೆಲ್ಲ ಇತ್ತು. ಹಾಗಾಗಿ ಅಷ್ಟು ಕಂಫರ್ಟೇಬಲ್ ಆಗಿಲ್ಲ ಅಂತ ಮತ್ತೆ ನಾನು ಬೇರೆ ಡ್ರೆಸ್ ಚೇಂಜ್ ಮಾಡಿಕೊಂಡೆ. ಇದು ನನಗೆ ಅವರು ಅದಕ್ಕಿಂತ ಮುಂಚೆ ತಂದು ಕೊಟ್ಟಿರುವಂಥದ್ದು, ಹಾಗಾಗಿ ಅದನ್ನು ಹಾಕ್ಕೊಂಡೆ. ಇಲ್ಲಿ ಇವರ ಚಿಕ್ಕಪ್ಪ ಬರಬೇಕಿತ್ತು, ಅವರಿಗಾಗಿ ಎಲ್ಲರೂ ಕಾಯ್ತಾ ಇದ್ವಿ. ಅಂದರೆ ಅವರು ಇನ್ನೇನು ಹತ್ರದಲ್ಲೇ ಇದ್ದೀವಿ ಅಂತ ಹೇಳಿದರು. ಹಾಗಾಗಿ ಕೇಕ್ ಕಟ್ ಮಾಡಲಿಕ್ಕೆ ಅಂತ ಹೋಗಿದ್ವಿ, ಬಟ್ ಅವರ ಕಾಲ್ ಬಂತು. ಸೊ ಇನ್ನು ಹೇಗೂ ಬರ್ತಾರಲ್ಲ ಅಂತ ಇಲ್ಲಿ ಕಾಯ್ತಾ ಇದ್ದೀವಿ. ಇಲ್ಲಿ ಅಂದರೆ ಎಲ್ಲ ವಿಡಿಯೋದಲ್ಲೂ ಸಾಂಗ್ ಪ್ಲೇ ಆಗ್ತಾ ಇದೆ. ಅಂದರೆ ಟಿವಿಯಲ್ಲಿ ಸಾಂಗ್ ಹಾಕಿದ್ವಿ, ಪಾಪು ಡ್ಯಾನ್ಸ್ ಮಾಡ್ತಾ ಇದ್ಲು ಅಂತ. ಹಾಗಾಗಿ ಎಲ್ಲದಕ್ಕೂ ವಾಯ್ಸ್ ಓವರ್ ಕೊಡಬೇಕಾಗುತ್ತೆ. ಇಲ್ಲಿ ಪಾಪು ಸ್ವಲ್ಪ ಕಿರಿಕಿರಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ಹಾಗಾಗಿ ಅವಳನ್ನು ಸಮಾಧಾನ ಮಾಡ್ತಾ ಇದ್ಲು. ಅಂದರೆ ಅವಳದು ಸಂಜೆ ಅವಳು ನಿದ್ದೆಯಿಂದ ಸಡನ್ ಇದ್ಲು. ಹಾಗಾಗಿ ಅದರ ನಂತರ ಫುಲ್ ಡೇ ಕಿರಿಕಿರಿ ಇದ್ಲು.
ಇಲ್ಲಿ ನೋಡ್ಬೋದು, ಇದು ಅವಳದು ಫೇವ್ರೆಟ್ ಸಾಂಗ್. ಅಂದರೆ ಫಿಲ್ಮ್ ಸಾಂಗಲ್ಲಿ ಅವಳು ಫಸ್ಟ್ ನಾವು ಮೆಹಂದಿ ಫಂಕ್ಷನ್ಗೆ ಹೋಗಿದ್ವಿ ಫ್ಯಾಮಿಲಿದ್ದು, ಅಲ್ಲಿ ಫಸ್ಟ್ ಈ ಸಾಂಗಿಗೆ ಅವಳು ಡ್ಯಾನ್ಸ್ ಮಾಡಿರುವಂಥದ್ದು. ಹಾಗಾಗಿ ಅವತ್ತಿನಿಂದ ಅವಳಿಗೆ ಈ ಸಾಂಗ್ ಇಟ್ಟರೆ ಆಯಿತು, ಫುಲ್ ಎಲರ್ಟ್ ಆಗ್ತಾಳೆ ಅವಳು, ಅಷ್ಟು ಫೇವ್ರೆಟ್ ಅವಳಿಗೆ. ಫೋಟೋ ತೆಗೆದಿದೆ ಅಮ್ಮ ತೋಳಿಂಚೆ ಒಂದು ಒಟ್ಟಿಗೆ ಒಂದಲೇ ಇದೆ. ಆಕಳೊಟ್ಟಿಗೆ ಅಂತಾರೆ, ಆಕಳೊಟ್ಟಿಗೆ ಅಂತಾರೆ ಒಂದ್ಸಲ ಆಕಳೊಟ್ಟಿಗೆ ಅಂತ ಬೋಲೆ ಅದೇ ಬೋಲೆ ಯಾಮಕ್ಕ ಅಣ್ಣ दादा वीडियो में वीडियो आउंडा उषा ಒಂದಿಲ್ಲ ಅಂದಿಲ್ಲ ಅಮ್ಮ ಇಲ್ಲಿ ಎಲ್ಲ ಕೇಕ್ ಎಲ್ಲ ಕಟ್ ಮಾಡಿ ಆಯಿತು. ಅಂದರೆ ಸ್ವಲ್ಪ ಲೇಟ್ ಆಗಿತ್ತು, ಅಂದರೆ ಅತ್ತೆ ಮಾವ ಅವರಿಗೆಲ್ಲ ಒಂದು ಮದುವೆಗೆ ಕೂಡ ಹೋಗ್ಲಿಕ್ಕಿತ್ತು, ಕ್ಲೋಸ್ ಅವಳದು ಫ್ರೆಂಡ್ ಇದ್ದು. ಹಾಗಾಗಿ ಮತ್ತೆ ಇಲ್ಲಿ ಕೇಕ್ ಕಟ್ ಮಾಡಿದ ಮೇಲೆ ಸೊ ಇವರಿಗೆ ಗಿಫ್ಟ್ ಅಂದರೆ ತುಂಬ ಇಷ್ಟ. ಅಂದರೆ ಅವರಿಗೆ ಅದು ಒಂದು ತುಂಬ ಎಂತ ಹೇಳ್ತಾರೆ, ಗಿಫ್ಟು ಸಿಗೋದಂದರೆ ಅವ್ರಿಗೇನೋ ಒಂಥರ ಖುಷಿ ಆ ಥರ. ಸೊ ಇದು ಅವರ ಚಿಕ್ಕಪ್ಪ ಚಿಕ್ಕಮ್ಮ ಅಂದರೆ ಅಮ್ಮನ ತಂಗಿ ಮತ್ತು ಅವರ ಹಸ್ಬೆಂಡ್. ಸೊ ಅವರು ಗಿಫ್ಟ್ ಕೊಟ್ಟಿದ್ರು, ಡ್ರೆಸ್ ಕೊಟ್ಟಿದ್ರು ಅವರಿಗೆ ಮತ್ತು ನನಗೆ. ಸೊ ಅದರ ಜೊತೆಗೆ ಇವರು ಅವರ ಅಪ್ಪನ ತಮ್ಮ ಚಿಕ್ಕಪ್ಪ ಇವರು ಬರ್ತೇನೆ ಅಂತ ಹೇಳಿದರು. ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಿದ್ವಿ. ಸೊ ತುಂಬ ಖುಷಿ ಆಯಿತು, ಯಾಕಂದರೆ ನಮಗೆ ಇವರು ಎದೆ ತುಂಬಿ ಹಾಡುವೇನು ಹೋದ್ಮೇಲೆ ಸೊ ಈ ಥರ ಸೆಲೆಬ್ರೇಷನ್ ನಾವು ಕಮ್ಮಿ ಮಾಡಿರುವಂಥದ್ದು. ಯಾಕಂದರೆ ಇವರು ಆ ಡೇಟಿಗೆ ತುಂಬ ಕಮ್ಮಿ ಸಿಗುವಂಥದ್ದು. ಹಾಗಾಗಿ ಈ ಸಲ ಏನೋ ಮಧ್ಯಾಹ್ನ ಪ್ರೋಗ್ರಾಮ್ ಇತ್ತು, ನೈಟ್ ಫ್ರೀ ಇದ್ದಾರೆ ಅಂತ ಹೇಳಿದರು. ಹಾಗಾಗಿ ನಾನು ಸಡನ್ ಪ್ಲ್ಯಾನ್ ಮಾಡಿಕೊಂಡೆ. ಯಾಕಂದರೆ ಇಲ್ಲಾಂದರೆ ಪ್ರೋಗ್ರಾಮ್ ಇರುವಾಗ ಪ್ರೋಗ್ರಾಮ್ ಮಿಸ್ ಮಾಡ್ಕೊಳ್ಳಿಕ್ಕೂ ಕಷ್ಟ. ಯಾಕಂದರೆ ಮೇ ತಿಂಗಳಲ್ಲ, ನೆಕ್ಸ್ಟ್ ಜೂನ್ ಜುಲೈಯಲ್ಲೆಲ್ಲ ಸ್ವಲ್ಪ ಪ್ರೋಗ್ರಾಮ್ ಕಮ್ಮಿ ಇರುತ್ತೆ. ಹಾಗಾಗಿ ಅವತ್ತು ಸಡನ್ನಾಗಿ ಇವರು ಕೂಡ ಹೊಸತು ಮದುವೆ ಆದವರು ಕೂಡ ಇದ್ದರು. ಹಾಗಾಗಿ ಅವತ್ತೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ತುಂಬ ಖುಷಿ ಆಯಿತು, ಯಾಕಂದರೆ ಫ್ಯಾಮಿಲಿ ಈ ಥರ ಒಟ್ಟಿಗೆ ಸೇರುವಾಗ ಒಂದೊಳ್ಳೆ ಎಂತ ಹೇಳ್ತಾರೆ ಮೆಮೊರೀಸ್ ಅಂತಲೇ ಹೇಳ್ಬೋದು. ಒಂದು ಚಿಕ್ಕ ಮಟ್ಟದಲ್ಲಿ ಮನೆಯಲ್ಲೇ ನಾವು ಅಂದರೆ ಕೋರಿ ರೊಟ್ಟಿ ಮತ್ತು ಚಿಕನ್ ಸಾರು, ಸುಕ್ಕ, ದಾಲ್ ಸಾರು ಊಟ ಎಲ್ಲ ಮಾಡಿದ್ವಿ. ಕಬಾಬ್ ಒಂದು ನಾನು ಹೊರಗಡೆಯಿಂದ ತರಿಸಿದ್ದೆ, ಯಾಕಂದರೆ ಪಾಪು ಇರುವಾಗ ತುಂಬ ಆಯಿಲೆಲ್ಲ ಇದಾಗುತ್ತೆ, ಅದ್ರ ಜೊತೆಗೆ ಸ್ವಲ್ಪ ನನಗೆ ಕಷ್ಟನೂ ಆಗುತ್ತೆ ಅಂತ ಸೊ ಅದೊಂದು ತರಿಸಿದ್ದೆ. ಬಟ್ ಅದು ಕೂಡ ನನಗೆ ಅಷ್ಟೇನು ಇಷ್ಟ ಆಗಿಲ್ಲ, ಮನೆಯಲ್ಲೇ ಮಾಡ್ಬೋದಿತ್ತು ಅಂತ ಅನ್ನಿಸ್ತು. ಬಟ್ ಪರವಾಗಿಲ್ಲ, ಪಾಪುನ ಇಟ್ಕೊಂಡು ಸ್ವಲ್ಪ ಅಡುಗೆ ಮಾಡೋದಂದರೆ ಕಷ್ಟನೇ ಗೊತ್ತಿರ್ಬೋದು. ಬಟ್ ಅಮ್ಮ ಬಂದಿದ್ದರು ಬೇಗ, ಹಾಗಾಗಿ ಸ್ವಲ್ಪ ಹೆಲ್ಪ್ ಆಯಿತು. ಎಸ್, ಇಲ್ಲಿ ಇದು ಅಣ್ಣ ಮತ್ತು ಅವರ ಕಸಿನ್, ಇವರು ಕೂಡ ಅಷ್ಟೇ. ನಮಗೆ ಅಣ್ಣ ಹೇಗೆ ಸಪೋರ್ಟಾ ಅದೇ ರೀತಿ ಅವರ ಕಸಿನ್ ಕೂಡ ಅಷ್ಟೇ. ಇವರಿಬ್ಬರಿಗೆ ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ. ಇವರೆಲ್ಲ ಯಾವುದೇ ಸಾಂಗ್ ರಿಲೀಸ್ ಆಗಲಿ ಅಥವಾ ಎಲ್ಲ ರೀತಿಯಲ್ಲೂ ಅಷ್ಟೇ
ವರುಣಣ್ಣ ಅಂತ. ಸೊ ಇವರು ಬಂದಿರೋದು ನಮಗೆ ತುಂಬ ಖುಷಿ ಆಯಿತು. ಎಸ್, ಇದೊಂದು ನಮ್ಮದು ಚಿಕ್ಕ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಮುಂಚೆ ನಾನು ಸ್ಟಾರ್ಟಿಂಗಲ್ಲೆಲ್ಲ ಸ್ವಲ್ಪ ಜನ ಎಲ್ಲ ಕರೆದೆಲ್ಲ ಮಾಡ್ತಾಯಿದ್ದೆ. ಬಟ್ ಈ ವರ್ಷ 6ನೇ ವರ್ಷ ಒಂದು ಚಿಕ್ಕ ಸೆಲೆಬ್ರೇಷನ್ ಮಾಡಿದ್ವಿ. ಅದರ ಜೊತೆಗೆ ಇವರಿಗೊಂದು ನಾನು ಒಂದು ಸ್ಮಾಲ್ ಗಿಫ್ಟ್ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ಡ್ರೆಸ್ ಕೂಡ ಕೊಟ್ಟಿದ್ದೆ, 2 ಡ್ರೆಸ್ ಮತ್ತು 1 ಪ್ಯಾಂಟ್ ಕೊಟ್ಟಿದ್ದೆ. ಅದರ ಜೊತೆಗೆ ಇದು ಅಂದರೆ ಕಾರಿಗೆ ಹಾಕುವಂಥದ್ದು, ನಂದು ಮತ್ತು ಪಾಪು ಇದ್ದು ಫೋಟೋ ಇರುವಂಥ ಗಿಫ್ಟ್ ಇದು. ಬಟ್ ಅದು ಸ್ವಲ್ಪ ಹಾಕಲಿಕ್ಕೆ ಸ್ವಲ್ಪ ಇನ್ನು ಅದಕ್ಕೇನು ಮಾಡಲಿಕ್ಕಿದೆ, ಹಾಕಲಿಕ್ಕೆ ಸ್ವಲ್ಪ ಕಷ್ಟ ಇದೆ ಅಂಥದ್ದು ಕಾರಿಗೆ. ನೋಡಿ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. ಎಸ್, ಈ ಥರ ಒಂದು ಅಂದರೆ ನಮಗೆ ಚಿಕ್ಕಂದಿನಿಂದ ಕೂಡ ಈ ಥರ ಗಿಫ್ಟ್, ಅದು ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ಅಥವಾ ಎಕ್ಸ್ಪೆನ್ಸಿವ್ ಆಗಿರಲಿ ಅಥವಾ ಸ್ವಲ್ಪ ಹಣ ಕೊಟ್ಟು ತಗೊಂಡಿದ್ರು ಅಷ್ಟೇ. ಸೊ ಅದೊಂದು ತುಂಬ ಪ್ರೆಷಿಯಸ್ ಆಗಿರುತ್ತೆ. ಯಾಕಂದರೆ ಅದನ್ನು ಕೊಡುವಂಥವರು ನಮಗೆ ತುಂಬ ಒಂದು ಆ ಪ್ರೀತಿಯಿಂದ ಅದನ್ನು ಚೂಸ್ ಮಾಡಿ ಕೊಟ್ಟಿರ್ತಾರೆ. ಹಾಗಾಗಿ ನನಗೆ ಕೂಡ ಅಷ್ಟೇ, ಇವರಿಗೆ ಅಂದರೆ ನಮಗಂದರೆ ಚಿಕ್ಕಂದಿನಿಂದ ಸೆಲೆಬ್ರೇಷನ್ ಎಲ್ಲ ನಾವು ಕಮ್ಮಿ ಮಾಡಿರುವಂಥದ್ದು ಆ ಥರ. ಬಟ್ ಇವಾಗ ಮ್ಯಾರೇಜ್ ಆದಮೇಲೆ ಪ್ರತಿ ವರ್ಷ ಬರ್ಡೇ ಸೆಲೆಬ್ರೇಷನ್, ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡ್ತಾ ಇರ್ತೀವಿ. ನೋಡ್ಬೋದು, ಇದು ನನಗೆ ಆ್ಯಕ್ಚುಲಿ ಪ್ರಜ್ವಲನ್ನ ಮಾಡಿ ತಂದಿರುವಂಥದ್ದು. ಅವರ ಫ್ರೆಂಡ್ ಇದ್ದೇ ಈ ಥರ ಒಂದು ಶಾಪ್ ಇದೆ. ಸೊ ಸಡನ್ ನಾನು ಮುಂಚಿನ ದಿವಸ ಅವರಿಗೆ ಕಳಿಸ್ಕೊಟ್ಟಿದ್ದೆ. ನಾನು ಆನ್ಲೈನಲ್ಲಿ ನೋಡಿದೆ, ಬಟ್ ಅದು ಆರ್ಡರ್ ಅವತ್ತೇ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ ಅಂತ ನಾನು ಅವ್ರ ಹತ್ರ ಕೇಳಿದೆ. ಪ್ರೈಸ್ ಕೂಡ ತುಂಬ ಕಮ್ಮಿ ಆಗಿದೆ. ಹಾಗಾಗಿ ಈ ಥರದ್ದು ವೆರೈಟಿಯಲ್ಲಿ ತುಂಬ ಇದೆ, ಬೇರೆ ಬೇರೆ ರೀತಿಯಲ್ಲಿ ಮಾಡ್ಬೋದು. ಇವರಿಗೆ ಇಷ್ಟ ಆಯ್ತಿದ್ದು. ಎಸ್, ನನಗೆ ಅವರು ಒಂದು ಸೆಲೆಬ್ರೇಷನ್ಗೆ ಹಾಕಲಿಕ್ಕೆ ಅಂತ ಒಂದು ಡ್ರೆಸ್ ತಂದು ಕೊಟ್ಟಿದ್ದರು. ಅವರೊಬ್ಬರೇ ಹೋಗಿ ತುಂಬ ಮಾಲಲ್ಲಿ ಎಲ್ಲ ಕೆಲವು ಶಾಪಿಗೆ ಹೋದ್ರಂತೆ. ಬಟ್ ಅವರಿಗೆ ಎಲ್ಲೂ ಕೂಡ ಅಂದರೆ ನಾನೊಂದು ಟೈಪ್ ಡ್ರೆಸ್ ಬೇಕು ಅಂತ ಹೇಳಿದ್ದೆ, ಬಟ್ ಅವರಿಗೆ ಅದು ಎಲ್ಲಿ ಕೂಡ ಆ ಕಲೆಕ್ಷನ್ ಸಿಕ್ಕಿಲ್ಲ. ಬಟ್ ಅವ್ರು ತಂದು ಕೊಟ್ಟಿರುವಂಥದ್ದು ಚೆನ್ನಾಗಿತ್ತು. ನನಗೆ ಆವತ್ತಿನ ದಿನಕ್ಕೆ ಸ್ವಲ್ಪ ಕಂಫರ್ಟೇಬಲ್ ಇಲ್ಲ ಅಂತ ಮತ್ತೆ ನಾನು ಚೇಂಜ್ ಮಾಡಿದೆ. ಮತ್ತು 2 ಸಲ್ವಾರ್ ಎಲ್ಲ ಹೇಳಬೇಕು ಅಂತಿಲ್ಲ, ಯಾಕಂದರೆ ನಾನು ಹೋಗಿಲ್ಲ ಅಂದರು ನನಗೆ ಅವರೇ ಸೆಲೆಕ್ಷನ್ ಮಾಡೋದು. ನನ್ನ ಹತ್ರ ಇರುವಂಥ ಪ್ರತಿ ಡ್ರೆಸ್ ಕೂಡ ಅಷ್ಟೇ, ಅವರು ಓಕೆ ಅಂದಮೇಲೆ ನಾನು ಅದನ್ನು ತಗೊಳ್ಳೋದು. ಸೊ 2 ಕೂಡ ಚೆನ್ನಾಗಿತ್ತು. ಎಸ್, ಇದು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡಿದ್ದೇನೆ ಇದರಲ್ಲಿ. ಅಂದರೆ ಪಾಪುದು ಹೇರ್ ಕಟ್ ಮಾಡುವಂತ ಹೋಗಿದ್ವಿ. ಆ್ಯಕ್ಚುಲಿ ನಮಗೆ ಅವಳ ಹೇರ್ ಕಟ್ ಮಾಡುವಂಥ ಪ್ಲ್ಯಾನೇ ಇರಲಿಲ್ಲ, ಯಾಕಂದರೆ ಇವರಿಗೆ ಹೇರ್ ಕಟ್ ಮಾಡೋದಂದರೆ ಅಷ್ಟು ಇಷ್ಟ ಇಲ್ಲ. ಬಟ್ ಮಕ್ಕಳದು ನಾವು ಹೇರ್ ಕಟ್ ಮಾಡ್ತಾ ಇದ್ರೆ ಸ್ವಲ್ಪ ಗ್ರೋತ್ ಆಗಿರ್ಬೋದು ಅಥವಾ ಅದರ ಥಿಕ್ನೆಸ್ ಎಲ್ಲ ಸ್ವಲ್ಪ ಜಾಸ್ತಿ ಬರುತ್ತೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಫೈನಲಿ ಇವರು ಒಪ್ಕೊಂಡು ಹೋದ್ವಿ. ಯಾಕಂದರೆ ಇಲ್ಲಾಂದರೆ ಮದುವೆ ಟೈಮಲ್ಲೇ ನಾವು ಮಾಡಿಸ್ತಾ ಇದ್ವಿ. ಬಟ್ ಇವರು ನನಗೂ ಅಷ್ಟೇ ಹೇರ್ ಕಟ್ ಎಲ್ಲ ಮಾಡಲಿಕ್ಕೆ ಬಿಡಲ್ಲ. ಮತ್ತೆ ಅವಳಿಗೆ ಏನಂದರೆ ಸೆಕೆ ಟೈಮ್ ಆಗಿತ್ತು, ಆವಾಗ ಫುಲ್ ಗಜ್ಜಿ ಥರ ಎಲ್ಲ ಬಿದ್ದಿತ್ತು. ಹಾಗಾಗಿ ಫ್ರಂಟಲ್ಲೆಲ್ಲ ಸ್ವಲ್ಪ ಕಟ್ ಮಾಡುವ ಅಂತ ಒಂದು ಸಿಂಪಲ್ ಆಗಿ ಹೇರ್ ಕಟ್ ಮಾಡುವಂತ ಹೋದ್ವಿ. ಬಟ್ ತುಂಬ ಚೆನ್ನಾಗಿ ಮಾಡಿದ್ರಲ್ಲಿ. ಬಟ್ ಮಕ್ಕಳನ್ನು ಅಂದರೆ ಮಕ್ಕಳಿಗೆ ಹೇರ್ ಕಟ್ ಮಾಡೋದು ಅಷ್ಟು ಈಸಿ ಇಲ್ಲ. ಅಲ್ಲಿ ಟಾಯ್ಸ್ ಎಲ್ಲ ಇತ್ತು, ಅದನ್ನೆಲ್ಲ ಇಟ್ಕೊಂಡು ಹೇಗೋ ಮ್ಯಾನೇಜ್ ಮಾಡಿ ಮತ್ತೆ ಮಾಡಿದ್ರು. ಸೊ ನೀವು ನೋಡ್ಬೋದು ಇವಾಗ ಅಂದರೆ ಅವಳಿಗೆ ಈ ಹೇರ್ ಕಟ್ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು, ನಮಗಂತೂ ಇಷ್ಟ ಆಯಿತು. ಅವಳ ಫೇಸ್ ಶೇಪ್ ಎಲ್ಲ ಸ್ವಲ್ಪ ಚೇಂಜ್ ಆಯಿತು ಅಂತಲೇ ಹೇಳ್ಬೋದು. ಸೊ ನೀವು ನೋಡ್ಬೋದು ಫೈನಲ್ ಆಗಿ ಯಾವ ರೀತಿ ಕಾಣುತ್ತೆ ಅಂತ. ಸೊ ಇವಳನ್ನ ಇಟ್ಕೊಂಡೇ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೇನೆ, ನನಗಿಂತ ಜಾಸ್ತಿ ಇವಳದ್ದೇ ನಿಮಗೆ ಕೇಳ್ತಾ ಇರ್ಬೋದು. ಯಾಕಂದರೆ ಅವಳು ಬಿಡಲ್ಲ. ಈ ಥರ ನಾನು ಫೋನಲ್ಲಿ ಏನಾದರೂ ಮಾಡ್ತಾ ಇದ್ರೆ ಅವಳಿಗೆ ಒಟ್ಟಿಗೆನೇ ಇರಬೇಕು. ಯಾರ್ದು ಫೋನ್ ಬಂದರೂ ಅಷ್ಟೇ ಅವಳೇ ಮಾತಾಡಬೇಕು, ಆ ಥರ ಆಗಿದ್ದಾಳೆ ಇವಾಗ. ಒಳ್ಳೆ ಎಂತ ಹೇಳ್ತಾರೆ, ಪೋಖ್ರಿ ಆಗಿದ್ದಾಳೆ, ಏನಾದರೂ ಪೋಖ್ರಿ ಮಾಡ್ತಾ ಇರಬೇಕು ಹಾಗೆ. ಎಸ್ ನೋಡಿ ಇವಾಗ ಯಾವ ಥರ ಹೇರ್ ಕಟ್ ಫೈನಲ್ ಆಗಿ ಯಾವ ಥರ ಆಗಿದೆ. ಸೊ ನಿಮ್ಗೆ ಇದು ಇಷ್ಟ ಆಯ್ತಾ ಅಂತ ಕಮೆಂಟ್ ಮಾಡಿ ತಿಳಿಸಿ, ಪಾಪು ಹೇಗೆ ಕಾಣಿಸ್ತಾ ಇದ್ದಾಳೆ ಅಂತ. ಅದ್ರ ಜೊತೆಗೆ ಯಾರಿಗಾದ್ರೂ ಹೋಗ್ಲಿಕ್ಕಿದ್ರೆ ಮಂಗಳೂರಲ್ಲಾದ್ರೆ ನಮ್ಮ ಇನ್ಸ್ಟಾಗ್ರಾಮಲ್ಲಿ ಅವರದೇ ಪೇಜ್ ಇದೆ. ಸೊ ಅದರಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ, ನೀವು ನೋಡ್ಬೋದು. ಇನ್ಸ್ಟಾಗ್ರಾಮಲ್ಲಿ ಮನೀಷಾ ಸಂದೇಶ್ ಅಂತಾನೆ ಇದೆ. ಸೊ ಅದರಲ್ಲಿ ಅವರನ್ನು ಕೂಡ ನಾವು ಕೊಲಾಬ್ರೇಷನ್ ಕೊಟ್ಟಿದ್ದೇವೆ. ಸೊ ಅದರಲ್ಲಿ ನೋಡ್ಬೋದು.
ಸ್ವಲ್ಪ ಡೈವರ್ಟ್ ಆದರೂ ಕೂಡ ಅವಳು ಬಿಡ್ತಾ ಇರಲಿಲ್ಲ. ಫೈನಲಿ ಹೇರ್ ಕಟ್ ಆಯ್ತು. ಇವಾಗ ಅವಳ ಅಪ್ಪ ಕೂದಲು ಬಾಚ್ತಾ ಇದ್ದಾರೆ, ನೋಡ್ಬೋದು. ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ಲು. ಇಲ್ಲಿ ಮತ್ತೆ ಪೇರೆಂಟ್ಸ್ಗೆ ಕೂಡ ಅಂದರೆ ಏನಾದರೂ ಮಾಡಿಸೋದಾದ್ರೆ ಹೇರ್ ಕಟ್ ಆಗಿರ್ಬೋದು, ಆ ಥರ ಎಲ್ಲ ಆಪ್ಷನ್ ಇದೆ ಅಂತ ಅವ್ರು ಹೇಳಿದರು. ನಾವು ಫಸ್ಟ್ ಟೈಮ್ ಹೋಗಿರುವಂಥದ್ದು. ನಮಗಂತೂ ಸರ್ವಿಸ್ ಆಗಿರ್ಬೋದು ಅಥವಾ ಅಲ್ಲಿಯ ಎನ್ವೈರನ್ಮೆಂಟ್ ಆಗಿರ್ಬೋದು ಎಲ್ಲನೂ ಇಷ್ಟ ಆಯಿತು. ಫೈನಲಿ ಪಾಪು ಈ ಥರ ಥ್ಯಾಂಕ್ ಯು ಬನ್ನಿ, ಥ್ಯಾಂಕ್ ಯು ಬನ್ನಿ, ಥ್ಯಾಂಕ್ ಯು ಬನ್ನಿ ಬಾಬಾ, ಥ್ಯಾಂಕ್ ಯು ಬನ್ನಿ, ಥ್ಯಾಂಕ್ ಯು, ಥ್ಯಾಂಕ್ ಯು.